ಹಾಯ್ ಫ್ರೆಂಡ್ಸ್, ಕುಕ್ಕೆ ಸುಬ್ರಹ್ಮಣ್ಯ ದಕ್ಷಿಣ ಕನ್ನಡದ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು. ಈ ಕ್ಷೇತ್ರದ ವಿಶೇಷತೆ ಏನು? ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ನೆಲೆಯಾಗಿದ್ದು ಹೇಗೆ? ಸರ್ಪ ಸಂಸ್ಕಾರ, ಸರ್ಪದೋಷ ನಿವಾರಣೆಗೆ ಈ ಕ್ಷೇತ್ರ ಪ್ರಸಿದ್ಧವಾಗಿದ್ರ ಹಿಂದಿನ ರಹಸ್ಯವೇನು? ಎಲ್ಲವನ್ನು ಡಿಟೇಲ್ ಆಗಿ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಿರೋ ಕೆಂಪು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಕುಕ್ಕೆಯಲ್ಲಿ ಸುಬ್ರಹ್ಮಣ್ಯ ನೆಲೆಯಾಗಿದ್ದು ಹೇಗೆ? ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವು ಕುಮಾರಧಾರ ನದಿ ತೀರದಲ್ಲಿದೆ. ದುಷ್ಟ ರಾಕ್ಷಸರ ದಮನಕ್ಕಾಗಿ ಜನ್ಮವೆತ್ತಿದ ಈಶ್ವರ ಪುತ್ರ ಸುಬ್ರಹ್ಮಣ್ಯನು ತಾರಕಾದಿ ಅಸುರರನ್ನು ಯುದ್ಧದಲ್ಲಿ ಸಂಹರಿಸಿ ಸೋದರ ಗಣಪತಿಯ ಜೊತೆ ಕುಮಾರ ಪರ್ವತಕ್ಕೆ ಬಂದಿರ್ತಾರೆ. ಆಗ ದೇವೇಂದ್ರನು ತನ್ನ ಮಗಳಾದ ದೇವಸೇನೆಯನ್ನು ಸುಬ್ರಹ್ಮಣ್ಯಗೆ ಕುಮಾರಧಾರ ತೀರ್ಥದ ತಟದಲ್ಲಿ ಮದುವೆ ಮಾಡಿಕೊಡ್ತಾರೆ. ಅದೇ ವೇಳೆ ಅಲ್ಲಿಯೇ ತಪಸ್ಸನ್ನಾಚರಿಸುತ್ತಿದ್ದ ನಾಗರಾಜನಾದ ವಾಸುಕಿಯ ಪ್ರಾರ್ಥನೆ ಮೇರೆಗೆ ತಾನು ದೇವಸೇನಾ ಜೊತೆ ಈ ಕ್ಷೇತ್ರದಲ್ಲಿ ನೆಲೆಸುವುದಾಗಿ ಸುಬ್ರಹ್ಮಣ್ಯ ಮಾತು ಕೊಡ್ತಾರೆ. ಸರ್ಪದೋಷ ನಿವಾರಣೆಗೆ ಈ ಕ್ಷೇತ್ರ ಪ್ರಸಿದ್ಧವಾಗಿದ್ದು ಹೇಗೆ? ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಪ್ರವೇಶ ದ್ವಾರದಲ್ಲಿ ಬಲ್ಲಾಳರಾಯನ ವಿಗ್ರಹ ಇದೆ. ಅದಕ್ಕೆ ಕುಂಬಳಕಾಯಿ, ಬೆಣ್ಣೆ, ಸಾಸಿವೆ, ಹತ್ತಿ ಅರ್ಪಿಸಿದ್ರೆ ಸರ್ಪದೋಷ ನಿವಾರಣೆ ಆಗುತ್ತದೆ ಅನ್ನೋ ನಂಬಿಕೆ ಇದೆ. ಆದ್ರೆ ಅದರ ಹಿಂದೆಯೂ ಒಂದು ಪೌರಾಣಿಕ ಸ್ಟೋರಿ ಇದೆ. ಹಿಂದೆ ಮಧ್ವ ಮೂಲ ವಿಷ್ಣು ತೀರ್ಥರು ಸಂಸ್ಥಾನದಿಂದ ಸಿದ್ಧ ಪರ್ವತಕ್ಕೆ ತಪಸ್ಸಿಗೆ ಹೊರಟು ಹೋಗುವಾಗ ಮಧ್ವದಿಂದ ದತ್ತವಾದ ಅಕ್ಷಯ ಪಾತ್ರೆಯನ್ನು ತಗೊಂಡು ಹೋಗ್ತಾರೆ. ಆಗ ಇನ್ನೋರ್ವ ಸ್ವಾಮಿ ಅನಿರುದ್ಧ ತೀರ್ಥರನ್ನು ಕಂಡು, ನಾಳೆ ನೀನು ಹರಿಧ್ಯಾನದಲ್ಲಿರುವಾಗ ನೀನು ಬಯಸಿದಾಗ ಒಂದು ಅಕ್ಷಯ ಪಾತ್ರೆ ಕುಮಾರಧಾರದಲ್ಲಿ ತೇಲಿ ಬರುತ್ತೆ, ಇನ್ನೊಂದು ಕನ್ನಡಿ ಹೊಳೆಯಲ್ಲಿ ತೇಲಿ ಬರುತ್ತೆ. ಕುಮಾರಧಾರದಲ್ಲಿ ಬರುವುದನ್ನು ಸಂಸ್ಥಾನದಲ್ಲಿಟ್ಟುಕೊಂಡು ಮತ್ತೊಂದನ್ನು ಸ್ಥಾನಕ್ಕೆ ಕೊಡಬೇಕು ಎಂದು ತಿಳಿಸಿದ್ರು. ಹಾಗೆ ಅನಿರುದ್ಧ ತೀರ್ಥರಿಗೆ ಅಕ್ಷಯ ಪಾತ್ರೆ ಸಿಕ್ಕ ವಿಚಾರ ಊರು ತುಂಬಾ ಸುದ್ದಿ ಆಯ್ತು. ಒಂದನ್ನ ಅವರೇ ಇಟ್ಟುಕೊಂಡು ಇನ್ನೊಂದು ಅಕ್ಷಯ ಪಾತ್ರೆಯನ್ನು ಮಾತ್ರ ದೇವಸ್ಥಾನಕ್ಕೆ ನೀಡಿದ್ದಾರೆ ಅಂತ ಬಲ್ಲಾಳರಾಯನಿಗೆ ದೂರು ಹೋಯ್ತು. ಕೋಪಗೊಂಡ ಬಲ್ಲಾಳ ಅನಿರುದ್ಧ ಸ್ವಾಮಿ ತಮ್ಮಲ್ಲೇ ಉಳಿಸಿಕೊಂಡ ಅಕ್ಷಯ ಪಾತ್ರೆಯನ್ನು ವಾಪಸ್ ಕೊಡಬೇಕೆಂದು ಆಗ್ರಹಿಸಿದ. ನಾನು ಗುರುಗಳ ಹೇಳಿಕೆಯಂತೆ ಅಕ್ಷಯ ಪಾತ್ರೆ ಉಳಿಸಿಕೊಂಡಿದ್ದೇನೆ ಅಂತ ಸ್ವಾಮಿಗಳು ಪರಿಪರಿಯಾಗಿ ಬೇಡಿಕೊಂಡ್ರು. ಬಲ್ಲಾಳ ಕೇಳಲೇ ಇಲ್ಲ. ಒತ್ತಾಯದಿಂದ ಅಕ್ಷಯ ಪಾತ್ರೆ ಪಡೆದುಕೊಂಡ ಬಲ್ಲಾಳ ಅದರ ಮುಚ್ಚಳ ತೆಗೆಯಲು ಭಾರಿ ಪ್ರಯತ್ನ ಮಾಡ್ತಾನೆ. ಆದ್ರೆ ಅದು ಸಾಧ್ಯವಾಗಲೇ ಇಲ್ಲ. ಕೊನೆಗೆ ಪಟ್ಟದಾನೆಯ ಕಾಲಿನಿಂದ ಮೆಟ್ಟಿಸಿದ. ಪಾಪ ಆನೆ ಮೈವುರಿ ತಾಳಲಾರದೆ ನದಿಯಲ್ಲಿ ಬಿದ್ದು ಸತ್ತೋಯ್ತು. ಆನೆ ಸತ್ತ ಸ್ಥಳ ಆನೆಗುಂಡಿ ಎಂದೇ ಫೇಮಸ್ ಆಯ್ತು. ಬಳಿಕ ಬಲ್ಲಾಳನಿಗೂ ಮೈವುರಿ ಶುರುವಾಗಿ ಬೊಕ್ಕೆಗಳು ಎದ್ವು. ಕಂಗೆಟ್ಟ ಬಲ್ಲಾಳ ದಯವಿಟ್ಟು ನನ್ನ ಕಾಪಾಡು ಅಂತ ಸುಬ್ರಹ್ಮಣ್ಯನನ್ನ ಪ್ರಾರ್ಥಿಸ್ತಾನೆ. ಆಗ ಸುಬ್ರಹ್ಮಣ್ಯ, ನೀನು ಗುರುದ್ರೋಹ ಮಾಡಿದ್ದಿ, ಈಗ ಶರಣಾಗಿದ್ರಿಂದ ನಿನ್ನ ಪಾಪ ವಿಮೋಚನೆ ಆಗಬೇಕಿದೆ. ನಿನ್ನ ಮೈ ಉರಿ ಕಡಿಮೆ ಆಗ್ಬೇಕಾದ್ರೆ ನಿನ್ನ ಕಲ್ಲಿನ ವಿಗ್ರಹ ಮಾಡಿ ನನ್ನ ಸನ್ನಿಧಿಯಲ್ಲಿ ಇರಿಸು. ಭಕ್ತಾದಿಗಳು ನಿನಗೆ ಕುಂಬಳಕಾಯಿ, ಬೆಣ್ಣೆ, ಹತ್ತಿ, ಸಾಸಿವೆ ಪದಾರ್ಥಗಳನ್ನು ಹರಕೆಯಾಗಿ ಸಲ್ಲಿಸುವರು. ಅದನ್ನ ಮಾರಿ ಬಂದ ಹಣವನ್ನು ಸಂಸ್ಥಾನ ಮಠಕ್ಕೆ ಅರ್ಪಿಸಬೇಕು. ಅಲ್ಲದೆ ದೇವಸ್ಥಾನದ ಅಧಿಕಾರವನ್ನು ಮಠದ ಸ್ವಾಮಿಯವರಿಗೆ ಒಪ್ಪಿಸಬೇಕು ಎಂದು ತಿಳಿಸಿದ್ರು. ಆ ಪ್ರಕಾರ ನಡೆದುಕೊಂಡ ಬಳಿಕ ಬಲ್ಲಾಳನ ಸಂಕಟ ನಿವಾರಣೆಯಾಯಿತು. ಆ ವಿಗ್ರಹವೇ ಇಂದಿಗೂ ಇದ್ದು ಅದನ್ನು ಸ್ಥಳಾಂತರಿಸಬಾರದೆಂಬ ನಿಯಮವಿದೆ. ಮೈ ಮೇಲಿನ ಬೊಕ್ಕೆ ನಿವಾರಣೆಗಾಗಿ ಹರಕೆ ಹೊರುವವರು ಮೇಲೆ ಉಲ್ಲೇಖಿಸಿದ ವಸ್ತುಗಳನ್ನು ಈ ವಿಗ್ರಹಕ್ಕೆ ಅರ್ಪಿಸ್ತಾರೆ. ಎಲ್ಲ ನಾಗದೋಷಗಳಿಗೂ ಇಲ್ಲಿದೆ ಪರಿಹಾರ. ಪವಿತ್ರ ಕುಮಾರಧಾರ ತೀರ್ಥ ಸ್ಥಾನದಿಂದ ಮತ್ತು ಮಡೆ ಸ್ನಾನದಿಂದ ಕುಷ್ಠರೋಗದಂತಹ ಭಯಾನಕ ರೋಗಗಳು, ಧರ್ಮ ವ್ಯಾಧಿಗಳು ಶಮನವಾಗುತ್ತೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ. ಶ್ರೀ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಸಹಸ್ರಾರು ಭಕ್ತಾದಿಗಳಿಗೆ ನಿತ್ಯ ಅನ್ನ ಸಂತರ್ಪಣೆ ನಡೆಯುತ್ತಿದೆ. ಸರ್ಪದೋಷದಿಂದ ಬರುವಂತಹ ಸಂತಾನಹೀನತೆ, ಚರ್ಮವ್ಯಾಧಿ, ದೃಷ್ಟಿ ಮಾಂದ್ಯ ಮೊದಲಾದ ಸಮಸ್ಯೆಗಳಿಗೆ ಪರಿಹಾರವಾಗಿ ಸರ್ಪ ಸಂಸ್ಕಾರ, ನಾಗ ಪ್ರತಿಷ್ಠೆ, ಆಶ್ಲೇಷ ಬಲಿ ಇತ್ಯಾದಿ ಪ್ರಮುಖ ಹರಕೆ ಸೇವೆಗಳನ್ನು ಭಕ್ತರು ಸಲ್ಲಿಸ್ತಾರೆ. ಫ್ರೆಂಡ್ಸ್, ನೋಡಿದ್ರಲ್ಲ,
ಇದು ದೋಷ ನಿವಾರಕ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಇದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಜೀವನದಲ್ಲೂ ಸುಬ್ರಹ್ಮಣ್ಯ ಸ್ವಾಮಿ ಪವಾಡ ನಡೆದಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.